ಆಕಾಶವಾಣಿ ಮಡಿಕೇರಿ. ಆಲಿಸಿ ರೂಪಕ ಮಂಜನೇರಿದ ವಾಣಿ. ಎಷ್ಟು ಆಶ್ಚರ್ಯ ಅಲ್ಲವಾ? ನನಗೆ ಇನ್ನೂ ನೆನಪು ಹಸಿ ಹಸಿರಾಗಿದೆ. ಆವತ್ತು ಮಡಿಕೇರಿಯ ಮೇಲೆ ಮಂಜು ಕಣ್ಣು ಮುಚ್ಚಾಲೆ ಆಡುತ್ತಿತ್ತು. ಹಿಂದೆಯೇ ಮೋಡ ಉಯ್ಯಾಲೆ ಏರಿತ್ತು. ಆಗಾಗ ಚಿಮು ಚಿಮು ಮಳೆ ಚಿರಡಿಯಾಡುತ್ತಿತ್ತು. ಹೌದು, ಇದರ ನಡುವೆ ಅಲ್ಲವೇ ಬಿಸಿಲ ಕೋಲು ಮುಗುಳು ಒಡೆದಂತೆ ಲವಲವಿಸಿ ಮೂಡಿ ಬಂದದ್ದು ಆ ಧ್ವನಿ ತರಂಗ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಅಲ್ಲಿಂದ ಮೊದಲಾಯಿತು ನಮ್ಮ ಮಡಿಕೇರಿ ಕೇಂದ್ರದ ಪ್ರಸಾರ ಕಾರ್ಯ. ಕೊಡವನಾಡಿನ ಸಂಸ್ಕೃತಿ, ಕಲೆ, ಸಾಹಿತ್ಯಕ್ಕೆ ಧ್ವನಿಯಾಗಬೇಕು. ನಾಡು ನುಡಿಗೆ ಕನ್ನಡಿಯಾಗಬೇಕು. ಇಲ್ಲಿನ ಕೃಷಿ ಚಟುವಟಿಕೆಗಳಿಗೆ ಚೋದಕವಾಗಬೇಕು. ನಾಡವರ ಶ್ರೋತೃಗಳ ಆಸಕ್ತಿಗೆ, ಶಿಕ್ಷಣಕ್ಕೆ, ಹಾಗೇನೇ ಮನೋರಂಜನೆಗೆ ಪೂರಕ ಆಗಬೇಕು ಎಂಬ ಅಭಿಪ್ಸೆಯನ್ನು ಹೊತ್ತು ಅರಳಿತು ಮಡಿಕೇರಿ ನಿಲಯ. ಭೂಸ್ವರ್ಗ ಕಾವೇರಿಯ ತವರ್ಮನೆಯ ಕೋಗಿಲೆಯಾಗಿ ಮನೆ ಮನೆಗಳಲ್ಲಿ ಉಲಿಯಿತು ನಮ್ಮ ಆಕಾಶವಾಣಿ ಮಡಿಕೇರಿ. ಕಲ್ಲಾಟ ಹಗ್ಗಕ್ಕೆ ಸೆಳೆದರು ಹೆಬ್ಬಾವನು, ಸವರಿಯಾನೆಯ ಸೊಂಡಲಿನ ರಣ ಕೊಂಬನಾರ್ಭೋರ್ಗರೆದರು, ಸವೆದು ಸವೆಯದ ಸಾಹಸತ್ವದ ಶಾಸ್ತ್ರ ಬೇಟೆಯ ಮೆರೆದರು. ಅವರು ಸೋಲ್ಸಾವರಿಯರು, ಅವರು ಕಡುಗಲಿಗರಿಯರು, ಅವರೇ ಕೊಡಗಿನ ಹಿರಿಯರು. ಪಂಜೆ ಮಂಗೇಶರಾಯರ ಧ್ವನಿ ಕಲ್ಪನಾ ಕುಸುರಿಯನ್ನು ಮುಗಿಲಿಗೆ ಚುಮ್ಮಿ ಕೇಳುವ ಕಿವಿಗಳಲ್ಲಿ ಸುರ ಮೋಹಕ ಚಿತ್ರ ಕೆತ್ತಿತು. ಎಂಥ ಸುಂದರ ನಾಡು ನಮ್ಮ ಕೊಡವರ ಬೀಡು ಎನಿಸಿತು. ಧನ್ಯತೆಗೆ ಗರಿ ಕಟ್ಟಿತು. ಕೊಡಗಿದು ನಮ್ಮದು, ನಮ್ಮೊಡಲ್ ಬಿಡಲಮ್ಮದು. ರಾಷ್ಟ್ರಕವಿ ಕುವೆಂಪು ಮೋಹನಗಿರಿಯ ಬೆಡಗಿನ ಸೊಬಗಿನ ಉದಯಕ್ಕೆ ಸೋತು ಕಾವ್ಯ ಹೆಣೆದದ್ದು ಹೀಗೆ. ಮಡಿಕೇರಿಯ ಸೇರಿ ಮಲೆಗಳ ಮೇಲೆ ಬಾಲದಿನೇಶನ ಕೋಮಲ ಲೀಲೆ, ಹಸುರಿನ ಕೆನ್ನೆಗೆ ಹೊನ್ನಿನ ಮುತ್ತು ಕೊಡುತ್ತಿತ್ತು ಕೊಡುತ್ತಿತ್ತು.
ಮಡಿಕೇರಿಯ ಮಂಜಿಗೆ ಜಿ.ಪಿ. ರಾಜರತ್ನಂ. ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ ತಾಪಗಳ ತಿಟ್ಟಿಲ್ದಂಗೆ ಮಡಿಕೇರಿ ಮೇಲ್ ಮಂಜು ಭೂಮಿನ್ ತಪ್ಪಿತ್ ನೋಡಿದ್ದಂಗೆ ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ ತಾಪಗಳ ತಿಟ್ಟಿಲ್ದಂಗೆ ಮಡಿಕೇರಿ ಮೇಲ್ ಮಂಜು ಮಡ್ಗಿದ್ದಲ್ಲೇ ಮಡ್ಗಿದ್ದಂಗೆ ಲಂಗರ್ ಬಿದ್ದಿದ್ದಡ್ಗಿದ್ದಂಗೆ ಸೀತಕ್ ತಕ್ಕಿ ಹುಡುಗೋದಂಗೆ ಅಳ್ಳಡಲ್ದು ಮಂಜು ತಾಯಿ ಮಗಿನ್ ಎತ್ಕೊಂಡಂಗೆ ಒಂದಕ್ಕೊಂದು ಹತ್ಕೊಂಡಂಗೆ ಮಡಿಕೇರಿನ ಎದೆ ಗೊತ್ಕೊಂಡು ಜೂಗಟ್ಟಿತ್ತು ಮಂಜು ಭೂಮಿನ್ ತಪ್ಪಿತ್ ನೋಡಿದ್ದಂಗೆ ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ ತಾಪಗಳ ತಿಟ್ಟಿಲ್ದಂಗೆ ಮಡಿಕೇರಿ ಮೇಲ್ ಮಂಜು. ಕರ್ನಾಟಕದ ಕಾಶ್ಮೀರ, ಭಾರತದ ಸ್ಕಾಟ್ಲ್ಯಾಂಡ್ ಎಂದೇ ಖ್ಯಾತಿವೆತ್ತ ಈ ನಾಡು ವೀರರ ಗಂಡು ಮೆಟ್ಟಿನ ಭೂಮಿ. ತಾಯ್ನಾಡಿಗಾಗಿ ಹಿಡಿಯೋ ಕೈಲಿ ಖಡ್ಗ ಖಡ್ಗ. ಇದು ಮಡಿಕೇರಿ. ಶತಶತಮಾನದಿಂದಲೂ ಮನೆ ಮನೆಗಳಲ್ಲಿ ವೀರಗಾಥೆಗಳು ಇಲ್ಲಿವೆ. ಇಂದು ರಾಷ್ಟ್ರದ ಸೇನಾಪಡೆಗಳಲ್ಲಿ ಇಲ್ಲಿನ ವೀರರಿದ್ದಾರೆ. ಸ್ವತಂತ್ರ ಭಾರತದ ಸೇನಾ ನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಈ ಮಣ್ಣಿನ ಕಲಿಗಳೇ. ಕಳೆದ ಕಾರ್ಗಿಲ್ನಲ್ಲಿ ಮೇಜರ್ ಮುತ್ತಣ್ಣ, ಗಣೇಶ, ಸಿಂಗೂರು ಮೇದಪ್ಪ ಮೊದಲಾದ ವೀರರು ನಾಡಿನ ಗಡಿಯ ಉಳಿವಿಗೆ ತಮ್ಮ ತನು ತೆತ್ತು ಅಮರರಾದ್ದು ಈ ನಾಡವರ ಧಮನಿ ಧಮನಿಯಲ್ಲಿ ಈಗಲೂ ಸ್ಫೂರ್ತಿಯ ಸೆಲೆ. ಭೂಮಿ ಆಕಾಶವನ್ನು ಸೀಳಿದ ಕೆಚ್ಚೆದೆಯ ಬಂಟರವರು, ಭಾರತ ಮಾತೆಗೆ ನೆತ್ತರಿನ ಕೋಡಿ ಹರಿಸಿದವರು, ನಗು ನಗುತ್ತಲೇ ನಮ್ಮಿಂದ ದೂರವಾದವರು ಒಬ್ಬರೇ ಇಬ್ಬರೇ. ಹಿಂದೊಮ್ಮೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ನಮ್ಮೊಂದಿಗೆ ಮಾತನಾಡಿದ್ದನ್ನು ನಮ್ಮ ನಿಲಯ ದಾಖಲಿಸಿರುವುದು ಹೀಗೆ. ನಾನು ಕೊಡಗ, ನಾನು ಸೈನಿಕ, ನಾನು ಮಾಧವರ ಮಗ. 3 ನಿಮಿಷ ಮಗವಿರಿ ನಿಮ್ಮ ಹೆಂಗಸರು ಬಹಳ ಕಷ್ಟವರು. ದೇಶ ಮಾಜಿ ಸಿಪಾಯಿ, ಇಂಗ್ಲಿಷ್ ಎಕ್ಸ್ ಮ್ಯಾನ್, ಯೂತ್ ಯುವಕರು, ಪೀಪಲ್ ಮಾಮೂಲಿ ಜನರು, ಇವ್ರು 3 ಸೇವೆ ಮಾಡಬೇಕು ಅಂತ ಅದರಿಂದ ನಾನು ಮಾಡ್ತೀನಿ. ಈಗ ನನಗೇನು ಬೇಡ, ನಾನು ಪಾಲಿಟಿಷನ್ ಇಲ್ಲ, ನಾನು ಈಗ VIP ಅಲ್ಲ, VOP, ವೆರಿ ಆರ್ಡಿನರಿ ಪರ್ಸನ್. ಆದ್ದರಿಂದ ನಾನು ಖುಷಿ ಪ್ರಕಾರ ನಾನು ಕೆಲಸ ಮಾಡ್ತೀನಿ. ನನಗೇನು ಬೇಡ, ದೊಡ್ಡ ಪದವಿ ಬೇಡ, ಪಾರ್ಲಿಮೆಂಟ್ ಬೇಡ, ಏನು ನನಗೆ ಬೇಡ. ನನಗೆ ಅವಕಾಶ ಬೇಕು ದೇಶ ಸೇವೆಗೆ, ಯುವ ಸೇವೆಗೆ. ಸ್ವಾತಂತ್ರ್ಯ ಹೋರಾಟಗಾರ, ಲೇಖಕ BD ಗಣಪತಿ ನಾಡ ಸ್ವಾತಂತ್ರ್ಯದ ಹೋರಾಟದ ನೆನಪನ್ನು ದಾಖಲಿಸುತ್ತಾ, ಆ ಹೋಲ್ ಅಟ್ಮಾಸ್ಫಿಯರೇ ಅಕ್ಕ ಚಾರ್ಜ್ಡ್ ವಿತ್ ಇಮೋಷನ್. ಅದು ಪ್ರತಿಯೊಬ್ಬನೂ ಕೂಡ ಎಲ್ಲಿ ಪಟ್ಟಿಂಗು ತಕ್ಕವರೇ ಇದೆ. ಏದು ಮಕ್ಕಳ ಈ ಒಂದು ಚಳವಳ ಪ್ರತಿ ಸ್ಕೂಲು ಕೂಡ ಬರಿದಾಯ್ತಿಂತು ಪಾಠ ಇಂಥದ್ದೊಂದು ನಡಪದೆ ಇಂತಲ್ಲ ಕಾಲದ್ದು. ಅಂಥ ಅವರ ಅಟ್ಮಾಸ್ಫಿಯರ್, ಆ ವಾತಾವರಣ ಇಂಜನಗೊಂಡು ಆ ಕಾಲಕ್ಕೆ ಕೆಲಸ ಮಾಡೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ಸಾಹದಾಯಕ ಆಯ್ತಿಂತು. ಇಡೀ ಜನಾಂಗ ಜನತೆ ನಂಗಡ ಜೊತೆಲಿ ಉಂಡು ಅನ್ನುವಂಥ ಅಭಿಮಾನ ಪ್ರತಿಯೊಬ್ಬಗ ಪಂಚಿ ಅಂದ್ಕೊಂಡು ನಂಗಡಂತೂ ಕೂಡ ಭಾರಿ ಶೂರಗಳಕ್ಕೆ ಇದು ನಿನ್ನಕ್ಕೆ ತೋಪ ಕಾರಣ ಈ ಬೆಂಬಲ ತಗೊಂಡು, ಈ ಜನತ್ರ ಈ ಪ್ರೋತ್ಸಾಹ ತಗೊಂಡು ಆಗಸ್ಟ್ ಚಳವಳ ನೆಂಡು ಖ್ಯಾತಿ ಇಡ್ತಂಥ ಚಳವಳ ನಡೆದುಂಡೆಂಗಿ ಅದು ಮುಂದಾಳುವಡ ಚಳವಳ ಅಲ್ಲ, ಅದು ಜನತ್ರ ಚಳವಳ. ಜನಾಂಗ ಒಂದಾಯ್ತು ಈ ಬ್ರಿಟಿಷ್ ಸರ್ಕಾರ ಇಪ್ಪಕ್ಕಾಗ ಅನ್ನುವಂಥವ್ರ ಇದನ್ನು ಒರೇ ಒಂದು ಕಂಠದ ಅಣ್ಣನಕ್ಕೆ ಇಡೀ ದೇಶ ಅಳಿಸಿ. ಮಡಿಕೇರಿ ನಿಲಯ ಕೊಡವರ ಭಾಷೆ ಆಶೋತ್ತರಗಳಿಗೆ ಸ್ಪಂದಿಸುವ ನಿಮಿತ್ತದಿಂದಲೇ ಜನ್ಮ ತಾಳಿದ್ದು. ಕನ್ನಡ ಕಾರ್ಯಕ್ರಮದ ಜೊತೆಗೆ
ಕೊಡವ ಭಾಷಾ ಕಾರ್ಯಕ್ರಮಕ್ಕೂ ಇಲ್ಲಿ ಆದ್ಯತೆ. ಅಂಬಿಕೆ 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 ಸುಗಮಾಡುಗೆ ಜಗತ್ತು. ಅಂಬಿಕೆ 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 ಸುಗಮಾಡುಗೆ ಜಗತ್ತು. ಅಂಬಾ ಮಹಾಜಗದಂಬಿಕೆ ಅಂಬಾ ಮಹಾಜಗದಂಬಿಕೆ ಅಂಬಿಕೆ 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 ಸುಗಮಾಡುಗೆ ಜಗತ್ತು. ಕೊಡವ ಸಿರಿ ಕೊಡವ ಭಾಷೆ ಸಾಹಿತ್ಯ ಕಲೆ ಸಂಸ್ಕೃತಿக்கு ವೇದಿಕೆಯಾಯಿತು. ಕೊಡಗಿರ ಜನತರ ಮನಗದ್ದಂಡು ಕೊಡವ ತಕ್ಕಲು ವಾರೋದಿ ಪ್ರಸಾರ ಆಯನುಂಡು. ഇതില് കൊടവട നമ്മെ നാളര പ്രാമുഖ്യത്തിന കാട്ടിത്തപ്പಂತ ರೂಪಕ. ಪುತ್ತರಿ ಕೊಡವಡ ಸಾಂಸ್ಕೃತಿಕ ಆಚರಣೆಯಲ್ಲಿ ಭಾರಿ ಬಲ್ಯ ಸ್ಥಾನ ಪಡೆದಿದೆ. ಪುದಿಯ ನೆಲ್ಲು, ಪುದಿಯ ಅಕ್ಕಿ, ಪುದಿಯ ಕೂಳು, ಪುದಿಯ ನಲ್ಲಾಮೆ ಇದು ಪುತ್ತರಿದ ಲಕ್ಷಣ. ಉತ್ತಿತು ಪೊರ್ತಿತು ಬೆವರುಳುಪಿತು ಬೊಳ್ತನ ಧಾನ್ಯತನ ಆದ್ಯವಾಯ್ತು ದೇವಕ ಅರ್ಪಣೆ ಮಾಡಿತು. ಧಾನ್ಯ ಲಕ್ಷ್ಮೀನ ಸಂಭ್ರಮ ಸಡಗರತಿಂಜ ಮನೆ ತುಂಬುಚಿಟ್ಟಂಡು ಕಾವೇರಿ ಮಾತೆಗೆ ಕೃತಜ್ಞತೆ ಕಾಟುವ ನಮ್ಮಿ ಪುತ್ತರಿ ನಮ್ಮ. ಎಲೆ ಮರೆಲುಳ್ಳ ಪ್ರತಿಭೆನ ಹೊರಬೂಕುವ ಕಾಯ್ತೆ ಮಕ್ಕಳಲ್ಲಿ ಭಾಷೆಯ ಬಗ್ಗೆ ಅಭಿಮಾನ ಬಪ್ಪನಕ್ಕೆ ಮಾಡುವ ಕಾಯ್ತೆ ಮಕ್ಕಳುಂಡು ನಾಟಕ ಪಾಟು ತರಾವರಿ ಕಾರ್ಯಕ್ರಮ. ಅಮ್ಮಪ್ಪ ನಿಂಗಳೇ ಅಣ್ಣಿ ನಾ ಡಾಕ್ಟರ್ ಅಪ್ಪಿ ತಾತ, ನಾನು ಇಂಜಿನಿಯರ್ ಅಪ್ಪಿ ತಾತ, ನಾನು ಬ್ಯೂಟಿಷಿಯನ್ ತಾತ. ನೋಟಿ ಮಕ್ಕಳೇ, ನಿಂಗೆಲ್ಲರೂ ಪ್ಯಾಟೆ ಕೋಟೆಲಿ ಇಂಜಂಡು ನಂಗಡ ನೇರಾನ ಪದ್ಧತಿ ಸಂಸ್ಕೃತಿ ನಿಂಗೆ ಗೊತ್ತಿಲ್ಲ. ಆನಗುಂಡು ನಂಗಡ ಪದ್ಧತಿ ಕುಪ್ಪಂತವರನ್ ಕಳಿ ಕಳೀರಿ ನೋಟನ. ನಂಗ ಮಂಗಲ ಕಳಿ ಕಳಿಪಾವಯ್ಯ ಆಚೆಂಗಿ ಮಂಗಲತ್ತು ಬಾರು ಬಫೆ ಒಂದು ಇಪ್ಪಕಯ್ಯ. ಮಂಗಲ ಕಳಿ ಕಳಿಪದೆನ್ನೋ ಸರಿ, ಅನ ಎನ್ನನ ಕಳಿಪಿರಾಣಿ. ಮಂಗಲ ಕರ ಕುಲ್ಚಿತ ಬಪ್ಪ ಬಾಳೆ ಬಾಳಂಬುವ ಮೂರ್ತ ಕಲ್ಪ ಉಂಬ ಕಾಂಬರಕ್ಕೆ ಕೂಟುವ. ಬಾಬಾ ಬಾಬಾ ಮಂತ್ರಿ ಬೇಂಟೆ ಎನ್ನಾಡಲಿ ಹೋಗುವ. ಬಾಬಾ ಬಾಬಾ ಮಂತ್ರಿ ಬೇಂಟೆ ಎನ್ನಾಡಲಿ ಹೋಗುವ. ಕಲೆ ಮತ್ತು ಸಂಸ್ಕೃತಿಗಳ ನೆಲೆಗಳನ್ನು ಗುರುತಿಸಿದ್ದೇ ಇದರ ಹಿರಿಮೆಯಲ್ಲ. ಕೃಷಿಗೆ, ಕಾಫಿಗೆ, ಮೆಣಸು, ಏಲಕ್ಕಿಗೆ ಕಾಯಕಲ್ಪ ಮಾಡುವ ಕಾರ್ಯಕ್ರಮವನ್ನು ಇದು ರೂಪಿಸಿದೆ. ಗ್ರಾಮೀಣ ಮಹಿಳೆಯರನ್ನು, ಗ್ರಾಮೀಣ ಮಕ್ಕಳನ್ನು, ಅದರ ಜೊತೆಗೆ ನಗರ ಪಟ್ಟಣ ಮಹಿಳೆಯರನ್ನು ಅನುಲಕ್ಷಿಸಿ ನಾವು ರೂಪಿಸಿದ ಕಾರ್ಯಕ್ರಮಗಳು ಅದೆಷ್ಟೋ. ಒಂದೇ ಕಣ್ಣ ಹರಿಯ ಸರಿಸಿರೈ ಓ ಯುಗಾದಿಯು ಹರುಷಕ್ಕೆಲ್ಲಗಾದಿಯು ಹರುಷಕ್ಕೆಲ್ಲಗಾದಿಯು. ಇಂದು ಬೆಲ್ಲ ಮುಂದೆ ಮಾಡಿ ಬೇವು ಬೆಲ್ಲ ಮೆಲ್ಲಿರಣ್ಣ ಹಿರಿಯ ಜನಕ್ಕೆ ರಮಿಸಿರಯ್ಯ ಹರಸಿ ಸುಖಿಸಿ ಎಂಬರಯ್ಯ ಓ ಯುಗಾದಿಯು ಹರುಷಕ್ಕೆಲ್ಲಗಾದಿಯು ಹರುಷಕ್ಕೆಲ್ಲಗಾದಿಯು. ಸಾಕ್ಷರತಾ ಆಂದೋಲನದಲ್ಲಿ ನಮ್ಮ ನಿಲಯದ್ದು ಒಂದು ಪಾಲಿದೆ. ನಿಲಯದ ಪ್ರಸಾರಿತ ಹಾಡುಗಳನ್ನು, ಭಾಷಣಗಳನ್ನು ಕೇಳಿ ಅಕ್ಷರ ಕಲಿತವರು ಅದೆಷ್ಟೋ. ಯುವ ಜನರ ಮನೋಭಿಲಾಷೆಗೆ ಒತ್ತು ಕೊಟ್ಟಿದ್ದು ನಮ್ಮ ಯುವವಾಣಿ. ಈ ಭಾಗದ ಕಾಲೇಜು, ಸಂಘ ಸಂಸ್ಥೆಗಳು ಜೊತೆಗೆ ಯುವ ಜನರ ಸಾಧನೆಗೆ ಇದು ವೇದಿಕೆಯಾಗಿ ನಿಂತಿದೆ. ಬಂದ್ರಾ
ಮಕ್ಕಳ ತೊದಲು ಚಿಣ್ಣರ ಲೋಕ, ಕೊಡಗಿನ ಮಕ್ಕಳ ಮುದ್ದಿನ ಕಾರ್ಯಕ್ರಮ, ಬಾಲರ ತೊದಲು ಬಾಲ ಪ್ರತಿಭೆಗಳ ಸಾಂಚಯಿಕ ಕಾರ್ಯಕ್ರಮ ಚಿಣ್ಣರ ಲೋಕ. ಅಜ್ಜಿ ಅಜ್ಜಿ ಬೇಡಜ್ಜಿ ಅಜ್ಜಿಯ ಕಥೆಯು ಬೇಡಜ್ಜಿ, ಅಜ್ಜಿ ಅಜ್ಜಿ ಬೇಡಜ್ಜಿ ಅಜ್ಜಿಯ ಕಥೆಯು ಬೇಡಜ್ಜಿ. ಸಾವಿರದ 1996ರಲ್ಲಿ ನಮ್ಮ ನಿಲಯ ಮಕ್ಕಳ ದಿನದ ಅಂಗವಾಗಿ ಒಂದು ಉಲ್ಲಾಸಕರ ಕಾರ್ಯಕ್ರಮವನ್ನು ಆಹ್ವಾನಿತ ಶ್ರೋತೃಗಳ ಮುಂದೆ ನಗರದ ಪುರಭವನದಲ್ಲಿ ಏರ್ಪಡಿಸಿತ್ತು. ಆ ಕಾರ್ಯಕ್ರಮ ಚಿಣ್ಣರ ಮೇಳ ಅಲ್ಲವೇ? ಹೌದು. ಅದರ ಬಗ್ಗೆ ದಿನಪತ್ರಿಕೆ ಆಂದೋಲನ ದಾಖಲಿಸಿರುವುದು ಚಿಣ್ಣಾರಿಗಳ ತುಂಟತನ, ಎಳೆತನದಲ್ಲಡಗಿರುವ ಪ್ರಬುದ್ಧ ಪ್ರತಿಭೆ, ಚಿಗುರೊಡೆಯುತ್ತಿರುವ ಕಲಾವಂತಿಕೆ, ಚುರುಕುಗತಿಯ ಚಟುವಟಿಕೆ ಮುದ ನೀಡಿದ ವೈಶಿಷ್ಟ್ಯಗಳಾಗಿದ್ದವು. ಅಂದು ಒಣ ಭಾಷಣಗಳಿಲ್ಲದೆ ನೇರವಾಗಿ ಕಲೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಿಣ್ಣರ ಲೋಕ ಒತ್ತು ನೀಡಿತ್ತು. ಶಿವಿ ಚಕ್ರವರ್ತಿಯ ಕಿರುನಾಟಕ, ಮಂಗಗಳ ಉಪವಾಸ, ಸಂತೆಗೆ ಹೋದನು ಭೀಮಣ್ಣ ಪ್ರೇಕ್ಷಕರನ್ನು ನಗೆಗಡಲಲ್ಲಿ ಮೀಯಿಸಿತು. ಮಡಿಕೇರಿ ನಿಲಯವು ಪ್ರಸಾರಿಸಿದ ಕಾನೂನಿಗೆ ಸಂಬಂಧಪಟ್ಟ 13 ಸರಣಿ ಕಾರ್ಯಕ್ರಮ ಪುಸ್ತಕವಾಗಿ ಬಂದದ್ದು ಒಂದು ದಾಖಲಿಸಬಹುದಾದ ವಿಷಯ. ಬೆಂಗಳೂರು ನಿಲಯದ ನಾಟಕ ರೂಪಕಗಳ ಜೊತೆಗೆ ನಿಲಯವು ನಿಗದಿತ ಗತಿಯಲ್ಲಿ ಈ ವಿಭಾಗದ ಕಲಾವಿದರನ್ನು ಒಳಗೊಂಡಂತೆ ರೂಪಕ ನಾಟಕವನ್ನು ಪ್ರಸ್ತುತಪಡಿಸುತ್ತಿದೆ. ಊರಲ್ಲಿ ನನ್ನೊಂದು ನೆಲ, ನನ್ನ ಗದ್ದೆನ ಗೇಯ್ತಾ ಇದ್ದಾನೆ ಆ ದುರ್ಗ. ಅವನ ಸಂಸಾರ ಉದ್ಧಾರ ಆಗಲಿ ಅಂತ ಆ 4 ಎಕರೆ ಗದ್ದೆನ ಅವನಿಗೆ ಕೊಟ್ಟೆ. ಆದರೆ ಅವನು ಈಚೆಗೆ ಭಾರಿ ಉದಾಸೀನ. ಇಲ್ಲಿ ನೋಡಿದ್ರೆ ಎಲ್ಲರ ಭೂಮಿನೂ ಹಸಿರಾಗಿ ಕಂಗೊಳಿಸ್ತಿದೆ. ನನ್ನ ನೆಲ ಮಾತ್ರ ಬಂಜೆ. ಏ ಕಸನ್ಯ, ಆ ದುರ್ಗ ಎಲ್ಲ ಹಾಳಾಗೋದ್ನೋ? ಅವನ ನೋಡಿಯ ವಾರ ಕುಮರಿಯಲ್ಲಿ ಕಳ್ಳ ಬಟ್ಟೆ ಇಳಿಸ್ತಾ ಅಕ್ಕ, ಅಲ್ಲೇ ಕುಡಿದು ತೂರಾಡ್ತಾ ಬತ್ತವನೇ ನೋಡಿ. ಏ ದುರ್ಗ, ಬುದ್ಧಿ ಬುದ್ಧಿ ಬಂದ್ಬಿಟ್ರ? ಥೂ ಅಯೋಗ್ಯ, ಹೀಗೆ ಮಾಡಿದ್ರೆ ನಿಂಗೆ ನನ್ನ ಗದ್ದೆ ಹೊಡೆಯೋಕೆ ಕೊಡಲ್ಲ. ಏ ಏನ್ ಮಾಡ್ತಾ ಇದೆಯೋ? ಬಿಡೋ ಕಾಲು. ಥೂ ಹಾಳಾದವನೇ. ಬಾರೋ ಇಲ್ಲಿ, ಆ ಲಾಟಿನ್ ತಗೋಬಾ ಆ ಗುಡಿ ಹತ್ರ. ಯಾಕೆ ಸುಮ್ಮನೆ ಬಾರೋ ಆ ಕರಿಯವ್ವನ ಗುಡಿ ಹತ್ರ. ಇಲ್ಲಿನ ಶಿಷ್ಟ ಸಾಂಸ್ಕೃತಿಕ ನೆಲೆಗೆ ವೇದಿಕೆಯಾದಂತೆ ಜನಪದ ಕಲೆಗೂ ನಮ್ಮ ಮಡಿಕೇರಿ ನಿಲಯ ಸ್ಪಂದಿಸಿದೆ.
ತಂಗಿಯಲ್ಲಿ ಕೋಲಣ್ಣ ಕೋಲೆ ಎಳೆ ಬಾಳೆ ಸುಳಿ ಬಾಳೆ ತೋಟದಲ್ಲಿ ಕೋಲಣ್ಣ ಕೋಲೆ ಕೈ ತೊಳಿತಾಳೆ ನಮ್ಮ ತಂಗಿಯಲ್ಲಿ ಕೋಲಣ್ಣ ಕೋಲೆ. ಮಡಿಕೇರಿ ಆಕಾಶವಾಣಿ ಕೇಂದ್ರದ ಪ್ರಸಾರ ವ್ಯಾಪ್ತಿಯ ಹರವು ಮತ್ತು ತಾಂತ್ರಿಕ ವಿವರಗಳನ್ನು ಈಗ ನೀಡುತ್ತಾರೆ ನಮ್ಮ ಇಂಜಿನಿಯರಿಂಗ್ ವಿಭಾಗದ ಶ್ರೀ ಎಸ್ ಶಿವರಾಮರಾವ್. ಆಕಾಶವಾಣಿ ಮಡಿಕೇರಿ 1993 ಆಗಸ್ಟ್ 28ರಂದು ತಾತ್ಕಾಲಿಕವಾಗಿ 30 ಮೀಟರ್ ಎತ್ತರದ ಮಾಸ್ಟ್ನಿಂದ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಈ ಕೇಂದ್ರದ ಸಾಮರ್ಥ್ಯ 6 ಕಿಲೋವಾಟು ಮತ್ತು ಕಂಪನಾಂತರ 103.1 ಮೆಗಾಹರ್ಟ್ಸ್. ಇದರ ಪ್ರಸಾರ ವ್ಯಾಪ್ತಿಯು ಸಾಧಾರಣ 75 ಕಿಲೋಮೀಟರ್ ರೇಡಿಯಲ್ ಡಿಸ್ಟೆನ್ಸ್. ಆದರೆ ಮಡಿಕೇರಿಯು ಸಮುದ್ರ ಮಟ್ಟದಿಂದ ಸಾಧಾರಣ 1100 ಮೀಟರ್ ಎತ್ತರದಲ್ಲಿರುವುದರಿಂದ ಇದರ ಪ್ರಸಾರ ವ್ಯಾಪ್ತಿಯು ಕೊಡಗು ಜಿಲ್ಲೆ ಹಾಗೂ ನೆರೆ ಜಿಲ್ಲೆಗಳಾದ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಮೈಸೂರು, ಚಿಕ್ಕಮಗಳೂರಿನ ಹೆಚ್ಚಿನ ಸ್ಥಳಗಳಲ್ಲಿ ಕೇಳಲ್ಪಡುತ್ತದೆ. ಪ್ರಾರಂಭದಲ್ಲಿ ಈ ಕೇಂದ್ರದಿಂದ ಸಂಜೆ ಮಾತ್ರ ಪ್ರಸಾರ ಕಾರ್ಯಕ್ರಮ ಇರುತ್ತಿತ್ತು. ಈಗ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಕೂಡ ಕಾರ್ಯಕ್ರಮ ಪ್ರಸಾರ ಮಾಡಲು ಪ್ರಾರಂಭಿಸಿದೆ. 100 ಮೀಟರ್ ಎತ್ತರದ ಟವರ್ 1995 ಮೇ ತಿಂಗಳಲ್ಲಿ ಪೂರ್ತಿಗೊಂಡಿದ್ದು ಅಂದಿನಿಂದ ಈ ಟವರ್ನಿಂದ ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತಿದೆ. ಈ ಕೇಂದ್ರದಲ್ಲಿ ಧ್ವನಿಮುದ್ರಣ ಮಾಡುವ ಸೌಲಭ್ಯಗಳೂ ಇವೆ. ಹೀಗಾಗಿ ಈಗ ಇದು ಪೂರ್ಣ ಪ್ರಮಾಣದ ನಿಲಯವಾಗಿ ಮಾರ್ಪಟ್ಟಿದೆ. ಸಾವಿರದ 1993ರಲ್ಲಿ ಸಣ್ಣ ಸೆಲೆಯಾಗಿ ಮೂಡಿದ ಮಡಿಕೇರಿ ನಿಲಯದ ಪ್ರಸಾರ ಕಾರ್ಯ ಹಂತ ಹಂತವಾಗಿ ವಿಸ್ತರಿಸುತ್ತಾ ಈಗ ಪೂರ್ಣ ಪ್ರಮಾಣದ ಪ್ರಸಾರ ಕೇಂದ್ರವಾಗುತ್ತಾ ನಡೆದಿದೆ. ನಡೆದು ಬಂದ ಸಮಸ್ಯೆಗಳು ಎಷ್ಟೋ, ಅವುಗಳನ್ನೆಲ್ಲ ಮೀರಿ ಬೇಂದ್ರೆ ಅವರೆಂದಂತೆ ಎನ್ನ ಪಾಡೆನಗಿರಲಿ ನನ್ನ ಹಾಡನು ಅಷ್ಟೇ ಕೇಳು ಗೆಳೆಯ, ಸಂತೈಸಿ ತವಿಸಿದರೆ ಹನಿಸು 2 ಹನಿಯ ಎಂಬುದನ್ನು ಜಪಿಸುತ್ತಾ ಮುನ್ಸಾಗುತ್ತಿದೆ. ಬರಲಿರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಿಮ್ಮ ಬಯಕೆಗೆ ಸ್ಪಂದಿಸುವ ಹಂಬಲವನ್ನು ಇಟ್ಟುಕೊಂಡಿದ್ದೇವೆ. ನಿಮ್ಮೆಲ್ಲರ ಹರಕೆ ಹಾರೈಕೆಗಳು ಸದಾ ನಮ್ಮ ಜೊತೆಗಿರಲಿ. ಮುನ್ನಡೆಯುವ ಕನಸುಗಳಿಗೆ ನನಸಿನ ವೇದಿಕೆಯಾಗಲಿ. ಮಡಿಕೇರಿಯ ಬಾನುಲಿ ನಿತ್ಯ ನಿಮ್ಮದಾಗಲಿ. ಮಡಿಕೇರಿಯ ಬಾನುಲಿ ನಿತ್ಯ ನಿಮ್ಮದಾಗಲಿ. ಮಡಿಕೇರಿಯ ಬಾನುಲಿ ನಿತ್ಯ ನಿಮ್ಮದಾಗಲಿ. ಮಡಿಕೇರಿಯ ಬಾನುಲಿ ನಿತ್ಯ ನಿಮ್ಮದಾಗಲಿ. ಬಾಳೆಲ್ಲ ಬಂಗಾರ ಮಾಡವಳಿ, ಕಾವೇರಿ ಸಿರಿಗನ್ನಡ ನಾಡಲು ಸಿಂಗಾರ ಮಾಡವಳೆ, ಹಸಿರಿಂದ ಬಾಳೆಲ್ಲ ಬಂಗಾರ ಮಾಡವಳಿ, ಆ ಶಿವನ ಶಿರದಿಂದ ನಮಗಾಗಿ ಧುಮುಕವಳೆ, ಐಸಿರಿಯ ಹೊಳೆಯಾಗಿ ಸುಖ ಶಾಂತಿ. ಇದುವರೆಗೆ ನೀವು ಆಲಿಸಿದ ರೂಪಕ ಮಂಜನೇರಿದ ವಾಣಿ. ಭಾಗವಹಿಸಿದವರು ಶಂಕರ್ ಎಸ್ ಭಟ್, ನಾರಾಯಣಿ ದಾಮೋದರ್, ಶಾರದಾ ಕೆಜಿ ಹಾಗೂ ನವೀನ್ ಕುಮಾರ್ ಆರ್ಕೆ. ರೂಪಕ ಕಲ್ಪನೆ ವಿಮಾ ಜಗದೀಶ್.